ಇದೇನಿದೆ ಹೇಳಿ ಗೊತ್ತಾಗ್ಲಿಲ್ವಾ? ಚೈನೀಸ್ ಆರೆಂಜ್ ಅಥವಾ ಮ್ಯಾಂಡ್ರಿನ್ ಆರೆಂಜ್ ಅಂತ ಕರೀತಾರೆ. ಇದು ನಮ್ಮ ಮನೆಯಲ್ಲಿರುವ ಚೈನೀಸ್ ಆರೆಂಜ್ ಗಿಡ. ನೋಡ್ಲಿಕ್ಕೆ ನಿಂಬೆ ಗಿಡ ಅಥವಾ ಕಿತ್ತಳೆ ಗಿಡದ ಹಾಗೆ ಇದೆ. ಎಳೆಕಾಯಿಗಳು ಹಸಿರು ಬಣ್ಣ ಹಾಗೂ ಹಣ್ಣಾದಾಗ ಕಿತ್ತಳೆಯ ಬಣ್ಣಕ್ಕೆ ತಿರುಗುತ್ತದೆ. ಹಣ್ಣುಗಳು ನೋಡಲು ಕಿತ್ತಳೆಯ ಹಾಗೆ ಇದೆ, ಆದರೆ ಸಣ್ಣದಾಗಿದೆ. ತುಂಬಾ ಹುಳಿ, ಸ್ಟ್ರಾಂಗ್ ಆರೆಂಜ್ ಸ್ಮೆಲ್. ಇದನ್ನು ಕೊಯ್ದು ಮನೆ ಒಳಗಿಟ್ರೆ ಮನೆ ಇಡೀ ಕಿತ್ತಳೆ ಪರಿಮಳ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚರ್ಮದ ಕಾಂತಿ ಹಾಗೂ ಗಾಯಗಳನ್ನು ಬೇಗನೆ ವಾಸ ಮಾಡುತ್ತದೆ. ಇದನ್ನು ಜ್ಯೂಸ್, ತೊಕ್ಕು, ಉಪ್ಪಿನಕಾಯಿ, ಗೊಜ್ಜು, ರಸಂ, ಚಿತ್ರಾನ್ನ, ಚಟ್ನಿ ಇತ್ಯಾದಿಗಳನ್ನು ಮಾಡಲು ಉಪಯೋಗಿಸ್ತಾರೆ. ಇವತ್ತು ಇದರಿಂದ ಜ್ಯೂಸ್, ಸಿರಪ್ ಹಾಗೂ ಐಸ್ ಕ್ಯಾಂಡಿ ಹೇಗೆ ಮಾಡೋದು ಅಂತ ನೋಡೋಣ. ಚೈನೀಸ್ ಆರೆಂಜ್ ಅನ್ನು ಅರ್ಧ ಭಾಗ ಮಾಡಿ ರಸವನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕಿ. ಈಗ ಇದರಿಂದ ಜ್ಯೂಸ್ ಸಿರಪ್ ಹೇಗೆ ಮಾಡುವುದು ಅಂತ ನೋಡುವ. ಬೇಕಾಗುವ ಪದಾರ್ಥಗಳು: 3 ಕಪ್ ಫ್ರೆಶ್ ಚೈನೀಸ್ ಆರೆಂಜಿನ ರಸ, 12 ಕಪ್ ಸಕ್ಕರೆ, 3 ಕಪ್ ನೀರು. ಸಕ್ಕರೆ ಹಾಗೂ ನೀರನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ. ಮಧ್ಯಮ ಉರಿಯಲ್ಲಿ ಆಗಾಗ ತಿರುವುತ್ತಾ ನೂಲು ಪಾಕ ಬರುವ ತನಕ ಬೇಯಿಸಿ. ಜಾಗೃತಿಯಾಗಿ ಸ್ವಲ್ಪ ಸಕ್ಕರೆ ಪಾಕವನ್ನು ಒಂದು ಬೆರಳಿನಲ್ಲಿ ತೆಗೆದುಕೊಂಡು ಇನ್ನೊಂದು ಬೆರಳನ್ನು ಮುಟ್ಟಿ ತೆಗೆದಾಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೂಲಿನಂತೆ ಬರಬೇಕು. ಈಗ ಇದಕ್ಕೆ ತೆಗೆದಿಟ್ಟಂತಹ ಚೈನೀಸ್ ಆರೆಂಜ್ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದಿದ ಕೂಡಲೇ ಬೆಂಕಿಯನ್ನು ಆರಿಸಿ. ಪೂರ್ತಿಯಾಗಿ ತಣ್ಣಗಾದ ಮೇಲೆ ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ತೆಗೆದಿಡಿ. ಈಗ ಇದರಿಂದ ಫಟಾಫಟ್ ಜ್ಯೂಸ್ ಹೇಗೆ ಮಾಡುವುದಂತೆ ನೋಡುವ. ಅರ್ಧ ಕಪ್ ತಯಾರಿಸಿದ ಚೈನೀಸ್ ಆರೆಂಜ್ ಸಿರಪ್, 4 ಕಪ್ ನೀರು, ಅರ್ಧ ಕಪ್ ಸಕ್ಕರೆ ಅಥವಾ ಬೆಲ್ಲ. ನಾನು ಇಲ್ಲಿ ಕರಗಿಸಲಿಕ್ಕೆ ಸುಲಭವಾಗಲು ಸಕ್ಕರೆ ಹೊಡಿಯನ್ನು ತಕ್ಕೊಂಡಿದ್ದೇನೆ. ಸಕ್ಕರೆ ಹಾಗೂ ನೀರನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಚೈನೀಸ್ ಆರೆಂಜ್ ಸಿರಪ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಫಟಾಫಟ್ ಜ್ಯೂಸ್ ರೆಡಿ. ಐಸ್ ಕ್ಯೂಬ್ಸ್ ಹಾಕಿ ಕುಡಿಯಲು ಕೊಡಿ. ಸೂಪರ್. ಈಗ ಚೈನೀಸ್ ಆರೆಂಜ್ ಸಿರಪ್ ಇಂದ ಐಸ್ ಕ್ಯಾಂಡಿ ಹೇಗೆ ಮಾಡುವುದು ಅಂತ ನೋಡುವ. ಅರ್ಧ ಕಪ್ ತುರಿದ ಬೆಲ್ಲ, ಅರ್ಧ ಕಪ್ ತಯಾರಿಸಿದ ಚೈನೀಸ್ ಆರೆಂಜ್ ಸಿರಪ್, 2 ಟೇಬಲ್ ಚಮಚ ಜೇನು, 1/3 ಚಮಚ ಶುಂಠಿ ಹೊಡಿ, 4 ಕಪ್ ನೀರು. ನೀರು, ಬೆಲ್ಲ ಹಾಗೂ ಜ್ಯೂಸ್ ಸಿರಪ್ ಅನ್ನು ಒಂದು ಪಾತ್ರೆಗೆ ಹಾಕಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಶುಂಠಿ ಹೊಡಿ ಹಾಗೂ 2 ಟೇಬಲ್ ಸ್ಪೂನ್ ಜೇನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ಇದನ್ನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಐಸ್ ಕ್ಯಾಂಡಿ ಅಚ್ಚಿಗೆ ಹಾಕಿ. ಕೋಲನ್ನು ಹಾಕಿ ಐಸ್ ಕ್ಯಾಂಡಿ ಅಚ್ಚನ್ನು ಫ್ರೀಜರ್ ಅಲ್ಲಿ 8 ರಿಂದ 10 ಗಂಟೆ ಇಡಿ. ಐಸ್ ಕ್ಯಾಂಡಿ ಅಚ್ಚು ಇಲ್ಲದವರು ಸಣ್ಣ ಸಣ್ಣ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಲೋಟೆಗಳನ್ನು ಉಪಯೋಗಿಸಬಹುದು. ಐಸ್ ಕ್ಯಾಂಡಿಯನ್ನು ಸುಲಭವಾಗಿ ತೆಗೆಯಲು ಅಚ್ಚನ್ನು ಫ್ರೀಜರಿನಿಂದ ತೆಗೆದು ಅದರ ಹಿಂಬದಿಯನ್ನು ನೀರಿನಿಂದ 20 ಸೆಕೆಂಡ್ಗಳ ಕಾಲ ವಿಡಿಯೋದಲ್ಲಿ ತೋರಿಸಿದ ಹಾಗೆ ತೊಳೆಯಿರಿ. ಐಸ್ ಕ್ಯಾಂಡಿಯನ್ನು ಅಚ್ಚಿನಿಂದ ತೆಗೆದು ತಿನ್ನಲು ಕೊಡಿ. ಸುಸ್ತಾದಾಗ ಒಂದು ಲೋಟೆ ಜ್ಯೂಸ್ ಕುಡ್ ನೋಡಿ ಅಥವಾ ಒಂದ್ ಕ್ಯಾಂಡಿ ತಿನ್ ನೋಡಿ, ಸುಸ್ತೆಲ್ಲ ಮಾಯ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜ್ಯೂಸ್ ಸಿರಪಿಗೆ ಸಕ್ಕರೆಯ ಬದಲು ಬೆಲ್ಲವನ್ನು ಉಪಯೋಗಿಸಬಹುದು. ಶುಂಠಿ ಹೊಡಿ, ಜೇನು ಹಾಕುವುದರಿಂದ ರುಚಿ ಹಾಗೂ ಪರಿಮಳ ಹೆಚ್ಚಾಗುತ್ತದೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಶುಂಠಿ ಹೊಡಿ ಇಲ್ಲದಿದ್ದರೆ ಹಸಿ ಶುಂಠಿಯನ್ನು ಜಜ್ಜಿ ರಸ ತೆಗೆದು ಹಾಕಬಹುದು. ಈ ಜ್ಯೂಸ್ ಸಿರಪ್ ಅನ್ನು 3 ರಿಂದ 4 ತಿಂಗಳುಗಳ ಕಾಲ ಹಾಗೆ ಹೊರಗಡೆ ಇಟ್ಟರೂ ಹಾಳಾಗುವುದಿಲ್ಲ. ತುಂಬಾ ಸಮಯ ಬಾಳಿಕೆ ಬರಲು ಇದನ್ನು ಫ್ರಿಡ್ಜ್ ನಲ್ಲಿ ಇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹೊಸ ರೆಸಿಪಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.